ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನೋಡಿ, ನಾನಿವತ್ತು ಭಾನುವಾರ ಕೆಲ್ಸಕ್ಕೆ ಹೋಗಿಲ್ಲ, ರಜೆ ಹಾಕಿದ್ದೀನಿ. ಯಾಕಪ್ಪ ಅಂದರೆ ಮುಂದೆ ಹೇಳ್ತೀನಿ. ಬಟ್ಟೆ ನೆನೆಸಿಟ್ಟಿದ್ದೆ, ಬಟ್ಟೆ ಇವಾಗ ನೆನೆಸ್ದೆ. ನಾನು ಬೆಳಗಿಂದ ಬಟ್ಟೆನೂ ಸಹ ನನ್ನ ಕೈಲಿ ಒಗೆಯೋಕ್ಕಾಗಲಿಲ್ಲ, ಸುಮ್ಮನೆ ನೆನೆಸಿಟ್ಬಿಟ್ಟೆ. ಆಮೇಲೆ ಇವಾಗ ನೆಲ ಒರೆಸೋಣ ಅಂದ್ಬಿಟ್ಟು, ಸ್ವಲ್ಪ ನೆಲ ಎಲ್ಲ ಒರೆಸೋಣ ಅಂದ್ಬಿಟ್ಟು, ತುಳಸಿ ಹಬ್ಬ ಅಂತ ಇವತ್ತು. ನಾನು ಸುಮ್ಮನೆ ಹಬ್ಬ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಸ್ವಲ್ಪ ನೆಲನಾದರೂ ಒರೆಸೋಣ ಅಂದ್ಬಿಟ್ಟು ಒರೆಸ್ತಾ ಇದ್ದೀನಿ. ಹಂಗೆ ಸ್ವಲ್ಪ ಎಣ್ಣೆ ಬೇರೆ ಎಲ್ಲ ಎಣ್ಣೆ ಆಗಿಬಿಟ್ಟಿತ್ತು ನೆಲದಲ್ಲೆಲ್ಲ, ಅದೆಲ್ಲ ಒರೆಸೋಣ ಅಂತೇಳಿ ಒರೆಸೋಣ ಅಂತೆಲ್ಲ ರೆಡಿ ಮಾಡ್ಕೊಂಡೆ. ಫೋಟೋದ ಹತ್ರ ಬೆಳಗ್ಗೆ ಯಾಕೋ ದೀಪ ಬೇರೆ ಬಿದ್ದುಬಿಟ್ಟಿತ್ತು, ಹಂಗಾಗಿ ಅದೆಲ್ಲ ಸ್ವಲ್ಪ ಎಣ್ಣೆ ಆಗಿತ್ತು. ನನಗೂ ಸ್ವಲ್ಪ ಕಾಲು ನೋವು. ನಾನು ಏನಕ್ಕೆ ರಜೆ ಹಾಕಿದೆ ಅಂದರೆ ಹೇಳ್ತೀನಿ. ಕಾಲು ನೋವು, ಬಲಗಾಲು ಸ್ವಲ್ಪ ಯಾಕೋ ಒಂಥರ ಒಳಗಡೆ ಓಡಾಡಿ ಇದು ಕಾಲು ಸ್ವಲ್ಪ ಯಾಕೋ ಗಂಟಿಕ್ಕಣಂಗೆ ಆಗ್ಬಿಟ್ಟೈತೆ. ಆಮೇಲೆ ನಾನು ಮಧ್ಯಾಹ್ನ ಸ್ವಲ್ಪ ವಿಕ್ಸ್ ಹಚ್ಚಿದೆ, ಆವಾಗ ಸ್ವಲ್ಪ ನೋವು ಕಮ್ಮಿ ಆಯಿತು. ವಿಕ್ಸ್ ಹಚ್ಚಿದ್ರೆ ನೋವು ಕಮ್ಮಿ ಆಗುತ್ತಿಲ್ಲ ಅಂದರೆ ಹಂಗೇ ಐತೆ ಕಾಲು. ಹಂಗಾಗಿ ನನಗೆ ಇದು ಕಾಲು ಏನಕ್ಕೆ ನೋವು ಬರುತ್ತಪ್ಪ ಅಂದರೆ, ಒಂದು 3-4 ವರ್ಷದಿಂದ ಈ ಥಂಡಿ ಒಳಗೆ ಸ್ವಲ್ಪ ಓಡಾಡಿದ್ರೆ ಕಾಲು ನೋವು. ಆಮೇಲೆ ಈ ಶೀತದಲ್ಲಿ ಮೊನ್ನೆ ಸ್ವಲ್ಪ ತ್ಯಾವ ತುಳ್ಕೊಂಡು ಬಟ್ಟೆ ಒಗೆದ್ಬಿಟ್ಟೆ, ಮತ್ತು ತ್ಯಾವ ತುಳಿದಾಡ್ಬಿಟ್ಟೆ ನಾನು. ಹಂಗಾಗಿ ಸ್ವಲ್ಪ ನನಗೆ ಕಾಲು ನೋವು ಜಾಸ್ತಿ ಆಗೋಗ್ಬಿಡ್ತು. ಅದು ಯಾಕೋ ಗೊತ್ತಿಲ್ಲ, ಶೀತ ಜಾಸ್ತಿ ಆದರೆ ಕಾಲು ನೋವು ಶುರುವಾಗ್ಬಿಡ್ತೈತೆ ನನಗೆ. ನನ್ನ ಕೈಲೂ ಬಟ್ಟೆ ಒಗೆಯೋಕ್ಕಾಗಲ್ಲ, ಬಟ್ ಈ ಕಾಲು ನೋವು ಇರೋದ್ರಿಂದ ಇವಾಗ ನಾನು ಒಗಿಲೇಬೇಕು. ನಾನು ಒಂದು ವಾಷಿಂಗ್ ಮಿಷಿನ್ ತರೋಣ, ಚಿಕ್ಕದಾಗಿ ಒಂದು ವಾಷಿಂಗ್ ಮಿಷಿನ್ ಬರುತ್ತಲ್ಲ, ತರೋಣ ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲ ತರೋಕ್ಕೆ. ಹಂಗಾಗಿ ಇವಾಗ ನಾನು ಕೂತ್ಕೊಂಡು ಹೋಗಿ ಬಟ್ಟೆ ಒಗೆಯೋದ್ರಿಂದ ನನಗೆ ಸ್ವಲ್ಪ ಈ ಕಾಲು ನೋವು ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಹೋಗಲಿಲ್ಲ ಕೆಲ್ಸಕ್ಕೆ ಇವತ್ತು. ರಾತ್ರಿ ಎಲ್ಲ ನೈಟು 1:30ವರೆಗೂ ನಾನು ನಿದ್ದೆ ಮಾಡಿಲ್ಲ, ಅಷ್ಟು ಕಾಲು ಹೊಡ್ತ ನನಗೆ ಹಿಂಗಾಗ್ಬಿಡ್ತು ಅಂದರೆ ರಾತ್ರಿ ಅಷ್ಟು ನನಗೆ ನೋವಾಗ್ಬಿಡ್ತು ಕಾಲಿಂದು. ನಾವು ಯಾರ ಹತ್ರ ಹೇಳ್ಕೊಳ್ಳೋಣ ಅಲ್ವಾ? ಆಮೇಲೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗಲಿಲ್ಲ. ಓನರ್ ಅಣ್ಣ ಫೋನ್ ಮಾಡಿದರು, ಯಾಕಮ್ಮ ಅಂದರು. ಅಣ್ಣ ಈ ಥರ ಕಾಲು ನೋಯ್ತೈತೆ ಅಣ್ಣ, ಆಗ್ತಿಲ್ಲ, ನೈಟೆಲ್ಲ ನಿದ್ದೆ ಬಂದಿಲ್ಲ ಅಂಥೇಳಿ. ಇವತ್ತು ನಿಜವಾಗ್ಲೂ ನಾನು ಏನು ಗೊತ್ತಾ, ನಾನು ವೀಡಿಯೋ ಎಲ್ಲ ನೋಡಿದ್ರೆ ನೋಡ್ಬೋದೇನೋ. ನಾನು ನಿಜವಾಗ್ಲೂ ಇವತ್ತು ನನಗೆ ಅಷ್ಟು ಕಾಲು ಹೊಡೆತಕ್ಕೆ ಬೆಳಗ್ಗೆ ನಾನು 7:30ಗೆ ಎದ್ದಿದ್ದೀನಿ. ನನಗೆ ನೈಟೆಲ್ಲ ನಿದ್ದೆ ಬರ್ದಿಲ್ಲದಕ್ಕೆ 7:30ಗೆ ಎದ್ದಿದ್ದೀನಿ. ನನಗೆ ಈ ಕಾಲು ಶೀತದಲ್ಲಿ ಬಟ್ಟೆ ಒಗೆದ್ರೆ ಓಡಾಡಿದ್ರೆ ಈ ಥರ ನೋವೋದು. ಒಗಿಲೇಬೇಕಲ್ವ ನಾನು ಇವಾಗ, ಮತ್ತು ನಾನು ಶೀತ ಥಂಡಿ ಅಂದ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಜಾಸ್ತಿ ಥಂಡಿ ಆಗಿಬಿಟ್ರೆ ಕಿವಿಯೂ ಹೊಡ್ತ ಬಂದುಬಿಡ್ತೈತೆ. ನನ್ನ ಆರೋಗ್ಯನೂ ನಾನು ನೋಡ್ಕೊಂಡು ನಾನು ದುಡಿಬೇಕಲ್ಲ, ಆರೋಗ್ಯನೂ ನೋಡ್ಕೋಬೇಕು, ನಾವು ದುಡಿಬೇಕು, ಎರಡೂ ಬೇಕು ನಮಗೆ. ಆರೋಗ್ಯನೂ ಬೇಕು, ದುಡಿಮೆನೂ ಬೇಕು, ಎರಡೂ ಬೇಕಲ್ಲ. ಅದಕ್ಕೋಸ್ಕರ ನನ್ನ ಕಾಲು ನೋವಿಗೆ ನಾನು ರಜೆ ಹಾಕಿದ್ದಷ್ಟೇ. ನಾನು ಸುಮ್ಮನೆ ಅಂತೂ ನಾನು ರಜೆ ಹಾಕಲ್ಲ. ಯಾಕಂದರೆ ದುಡ್ಡಿನ ಅವಶ್ಯಕತೆ ತುಂಬ ಐತೆ ನನಗೆ. ಸಾಲ ಮಾಡಿರೋದ್ರಿಂದ ನಂಗೆ ಒಂದೊಂದು ರೂಪಾಯಿಗೂ ತುಂಬ ಕಷ್ಟ. ಅದಕ್ಕೋಸ್ಕರ ನಾನು ದುಡಿಲೇಬೇಕು. ನಾನು ಸುಮ್ಮನೆ ಅಂತೂ ರಜೆ ಹಾಕಲಿಲ್ಲ. ನೈಟೆಲ್ಲ ನಾನು ನಿದ್ದೆ ಮಾಡ್ದಿಲ್ಲದಕ್ಕೆ ನಾನು ಇವತ್ತು ರಜೆ ಹಾಕ್ಕೊಂಡಿದ್ದಷ್ಟೇ. 1:30-2 ಗಂಟೆ ಆದರೂ ನನಗೆ ನಿದ್ದೆನೇ ಬರ್ದು ರಾತ್ರಿ. ಅಷ್ಟು ಒಂದು ಕಾಲು ಹೊಡ್ತ. ನನ್ನ ಮಗನೂ ಅಷ್ಟೇ, ಅವನು ಪಾಪ ಸೈಕಲ್ ತುಳಿದಾಡೋದ್ರಿಂದ ಅವನಿಗೂ ಸ್ವಲ್ಪ ನೋವು. ಅವನು ಒಂದು ಕಡೆ ಕಾಲು ನೋವು ಅಂತಾನೆ, ನನಗೂ ಕಾಲು ನೋವು. ನಿಜವಾಗ್ಲೂ ಯಾಕೋ ಒಂಥರ ಬೇಜಾರಾಗೋಯ್ತು. ಎಷ್ಟು ನಾವು ದುಡಿಬೋದು, ಆರೋಗ್ಯ ಚೆನ್ನಾಗಿರ್ಬೇಕಲ್ವ ಮನುಷ್ಯನಿಗೆ, ಆರೋಗ್ಯನೇ ಮುಖ್ಯ ಅಲ್ವಾ? ಅದಕ್ಕೋಸ್ಕರ ಮೊನ್ನೆ ನಾನು ದೇವ್ರಿಗೆ ಹೋಗಿದ್ದೆ, ಶಿರಾದ ಹತ್ರ ಉಡಸ್ಲಮ್ಮನಿಗೆ ಹೋಗಿದ್ದೆ. ಅಲ್ಲಿಗೆ ಹೋಗಿ ಬಂದಮೇಲೆ ಸ್ವಲ್ಪ ನನ್ನ ಕಾಲು ನೋವು ಕಮ್ಮಿ ಆಗಿತ್ತು, ಮತ್ತು ತಿರ್ಗಿ ಜಾಸ್ತಿ ಆಯಿತು. ಅದಕ್ಕೆ ಇವಾಗ ನಾನೊಂದು ವಾಷಿಂಗ್ ಮಿಷಿನ್ ತರಬೇಕು ಅಂದ್ಕೊಂಡಿದ್ದೀನಿ. ನೋಡಬೇಕು ನನಗೆ ಅಮೌಂಟ್ ಯಾವಾಗ ಅಡ್ಜಸ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಯಾವುದಾದ್ರು ಅಮೌಂಟು ಏನಾದರೂ ಅಡ್ಜಸ್ಟ್ ಆದರೆ ನಾನೊಂದು ವಾಷಿಂಗ್ ಮಿಷಿನ್ ತಂದಿಟ್ಕೊತೀನಿ ಚಿಕ್ಕದು. ಅಂದರೆ ಮನೆ ಒಳಗೆ ಯಾವಾಗಾದರೂ ಬಟ್ಟೆ ಒಗೆಯೋಕ್ಕೆ, ಕೆಲ್ಸಕ್ಕೆ ಹೋಗೋ ಟೈಮಲ್ಲೆಲ್ಲ ನಾನು ಯಾವಾಗಲೂ ರಜೆನೂ ಹಾಕೋಕ್ಕಾಗಲ್ಲ. ಯಾಕಂದರೆ ರಜೆ ಹಾಕಿದ್ರೆ ನನಗೂ ನಡೆಯಲ್ಲ, ನನ್ನದು ಸಂಬಳ ಕಟ್ಟಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ರಜೆ ಹಾಕೋಕ್ಕಾಗಲ್ಲ, ನೀನು ಕೆಲ್ಸಕ್ಕೆ ಹೋಗಲೇಬೇಕು. ಹಂಗಾಗಿ ನಾನು ಅದಕ್ಕೆ ನನಗೆ ಇವಾಗ ಅದ್ರ ಅವಶ್ಯಕತೆ ಐತೆ. ನೋಡಬೇಕು ಏನಾಗುತ್ತೆ ಅಂತ, ನೋಡೋಣ. ನನಗೆ ಯಾವಾಗ ಅದನ್ನು ತರಬೇಕು ಅಂತ ಗಳಿಗೆ ಕೂಡು ಬರುತ್ತೋ ಅವಾಗ ತರ್ತೀನಿ. ನೋಡಿ, ನಾನು ದೀಪದವೆಲ್ಲ ಫೋಟೋದವೆಲ್ಲ ಕ್ಲೀನ್ ಮಾಡ್ಕೊಂಡೆ, ಮತ್ತು ನೆಲ ಒರೆಸೋಣ ಅಂತೇಳಿ ಒರೆಸ್ತಾ ಇದ್ದೀನಿ. ಇವಾಗ ಇನ್ನು ಸಂಜೆ ಆದಮೇಲೆ ಇವಾಗ ನೆಲ ಒರೆಸ್ತಾ ಇದ್ದೀನಿ. ಬೆಳಗಿಂದ ಏನೂ ಮಾಡಿರಲಿಲ್ಲ, ಸುಮ್ಮನೆ ಏನು ಮಾಡೋಕ್ಕಾಗಲ್ಲ ಕೆಲಸ. ಮನೆಗಿದ್ರೂ ಏನು ಬಟ್ಟೆನೂ ಸಹ ಒಗಿದಂಗೆ ಬಟ್ಟೆನೂ ಸಹ ಬಚ್ಚಲಲ್ಲಿ ಬಟ್ಟೆ ನೆನೆಸಿಟ್ಬಿಟ್ಟಿದ್ದೀನಿ ಇವತ್ತು. ಹಂಗಾಗಿ ಬೆಳಗ್ಗೆ ಒಗೆಯೋಣ ಅಂದ್ಬಿಟ್ಟು ಇವಾಗ ಸ್ವಲ್ಪ ಈರುಳ್ಳಿ ಬೇರೆ ಖಾಲಿ ಆಗೈತೆ, ಈರುಳ್ಳಿ ತರಕ್ಕೆ ಹೋಗಬೇಕು. ಅದಕ್ಕೆ ನೆಲ ಒರೆಸ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ನೆಲ ಒರೆಸ್ತಾ ಇದ್ದೀನಿ.
ನೋಡಿ ಇಲ್ಲೆಲ್ಲ ನಾನು ಇಷ್ಟು ಕೆಲಸ ಮನೆ ಕೆಲಸ ಇಷ್ಟೆಲ್ಲ ಮಾಡ್ಕೊಂಡು ಮತ್ತು ಒಳಗಲ್ದು ಹೊರಗಲ್ದೆಲ್ಲ ಹೊಂಚ್ಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಮತ್ತು ಕೆಲಸಕ್ಕೂ ಹೋಗ್ತೀನಿ ನಾನು. ನೆಲ ಎಲ್ಲ ಸ್ವಲ್ಪ ಎಣ್ಣೆ ಕಲೆ ಆಗಿಬಿಟ್ಟಿತ್ತು, ಅದಕ್ಕೆ ಸೋಪಿನ ಪುಡಿ ಎಲ್ಲ ಹಾಕಿ ಒರೆಸ್ತಾ ಇದ್ದೀನಿ ನೆಲ. ನಾನು ಕೆಲಸ ಮಾಡೋ ಜಾಗದಲ್ಲಿ ಅಂದ್ಕೊತಾರೇನೋ ನಾನು ಸುಮ್ಮನೆ ರಜೆ ಹಾಕ್ತಿರೈತಿ ಅಮ್ಮ ಅಂತ. ಅಲ್ಲ, ಅವ್ರವ್ರ ಸಮಸ್ಯೆಗಳು ಯಾರಿಗೂ ಗೊತ್ತಿರೋಲ್ಲ, ಯಾರ ಮನೆಗೆ ಏನೇನು ನಡೆದ್ರು ಯಾರಿಗೂ ಗೊತ್ತಿರಲ್ವಲ್ಲ. ಹಂಗಾಗಿ ಕೆಲವು ಜನ ಅನ್ಕೊತಾರೆ, ಆ ಥರ ಮನಸ್ಸಿರೋರು ಇರ್ತಾರಲ್ವ, ಆ ಥರ ಅಂದ್ಕೊಬೋದು. ಬಟ್ ಅದೇನು ಗೊತ್ತಾ, ಸಮಸ್ಯೆಗಳು ಎಂಥವ್ರಿಗೂ ಇದ್ದೇ ಇರುತ್ತೆ. ನನಗೆ ಇನ್ನೇನು ಸಮಸ್ಯೆ ಅಂದರೆ ಕಾಲು ನೋವಿಂದೊಂದು ಸಮಸ್ಯೆ. ಅದಕ್ಕೆ ಇವತ್ತು ಸ್ವಲ್ಪ ಅದು ಮಾತ್ರೆ ನುಂಗಿ ನಾನು ಅಭ್ಯಾಸ ಮಾಡ್ಕೊಂಡಿಲ್ಲ ಕಾಲು ನೋವಿಗೆ. ಯಾಕಪ್ಪ ಅಂದರೆ ನನಗೆ ಅದೇ ರೂಢಿ ಆಗಿಬಿಡುತ್ತೆ. ಮಾತ್ರೆಗಳು ಜಾಸ್ತಿ ನಾವು ಅಭ್ಯಾಸ ಮಾಡಬಾರ್ದು, ಮುಂದೆ ಮಾತ್ರೆಯಿಂದಲೂ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಹಾಗಾಗಿ ನಾನು ಮಾತ್ರೆ ಜಾಸ್ತಿ ಅಭ್ಯಾಸ ಮಾಡೇ ಇಲ್ಲ. ಒಂದು ತಲೆನೋವು ಬಂದರೂ ಅಷ್ಟೇ, ತಲೆಗೆ ಚೆನ್ನಾಗಿ ಹರಳೆಣ್ಣೆ ಇಕ್ಬಿಟ್ಟು ತಲೆನೋವು ಕಮ್ಮಿ ಮಾಡ್ಕೊಂಬಿಡ್ತೀನಿ. ಕಾಲು ನೋವು ಬಂದರೆ ವಿಕ್ಸ್ ಹಚ್ಚುತ್ತೀನಿ ಅಷ್ಟೇ. ಈರುಳ್ಳಿ ತಗೊಂಬಂದೆ ಅಂಗಡಿಗೆ ಹೋಗಿ. ಈರುಳ್ಳಿ 100 ರೂಪಾಯಿ 3.25 kg ಅಂತೆ. ಇವು ಚೆನ್ನಾಗಿದ್ದವು ಈರುಳ್ಳಿ ನೋಡೋಕ್ಕೆ, ಅದಕ್ಕೆ ತಗೊಂಬಂದೆ ಇವತ್ತು ಈರುಳ್ಳಿನ. ಸಾಂಬಾರಿಗೆ ಈರುಳ್ಳಿ ಇರಲಿಲ್ಲ, ಒಂದು 3-4 ದಿವಸದ ಮೇಲಾಗಿತ್ತು ಈರುಳ್ಳಿ ಖಾಲಿ ಆಗಿಬಿಟ್ಟು. ಅದಕ್ಕೆ ಇವತ್ತು ತಂದಿದ್ದೀನಿ. ಅಡುಗೆ ಸಾಂಬಾರು ಐತೆ, ಅದಕ್ಕೆ ಮುದ್ದೆ ಮಾಡೋದಾ ಇಲ್ಲ ಏನೋ ಮಾಡೋದು ನೋಡಬೇಕು. ಬೆಳಿಗ್ಗೆ ಟೊಮಾಟೊ ಚಟ್ನಿ ಮಾಡಿ ಅನ್ನ ಮಾಡಿಕೊಟ್ಟಿದ್ದೆ. ನನ್ನ ಮಗ 12 ಗಂಟೆಗೆ ಹೋದ ಕೆಲಸಕ್ಕೆ. ಅವನು ಹೋದಾಗ ಮಲಗಿದೋಳು ನಾನು 3 ಗಂಟೇಲಿ ಎದ್ದಿದ್ದೀನಿ. ಅಷ್ಟು ಒಂದು ನಿದ್ದೆ ಮಾಡಿದ್ದೀನಿ. ನೈಟೆಲ್ಲ ನಿದ್ದೆ ಇರಲಿಲ್ವಲ್ಲ, ಹಂಗಾಗಿ ಈಗಲೂ ನನಗೆ ನಿದ್ದೆ ಎಳೀತೈತೆ. ಅದಕ್ಕೆ ಇವಾಗ ಅಡುಗೆ ಮಾಡಿಟ್ಬಿಟ್ಟು ಮಲಗಿಬಿಡ್ತೀನಿ. ನನ್ನ ಮಗ ಬರೋಷ್ಟೊತ್ತಿಗೆ ಮಲಗ್ತೀನೋ ಏನೋ. ಪಾಪ ಅವನು 10:30 ತನಕ ಬರ್ತಾನೆ, ಸೈಕಲ್ ತುಳ್ಕೊಂಡು ಬರ್ತಾನೆ. ನನಗೆ ಬಂದು ಕಾಲು ನೋವು ಅಂತಾನೆ, ಅವನು ಕಾಲು ನೋವು ಅಂತಾನೆ, ನನಗೂ ಒಂದು ಕಡೆ ಕಾಲು ನೋವು. ನೈಟು ಅಳುನೇ ಬಂದ್ಬಿಡ್ತು ನಂಗೆ ರಾತ್ರಿ. ಅಷ್ಟು ಒಂದು ಕಾಲು ನೋಯ್ತೈತೆ. ಕಾಲು ನೋವೋ ಕೈ ನೋವೋ ನನ್ನ ಪಾಲಿಗೆ ಬಂದಿದ್ದು ನಾನು ಅನುಭವಿಸ್ಬೇಕಷ್ಟೆ. ನಾನು ಯಾರ ಹತ್ರ ಹೇಳ್ಕೊಳ್ಳೋದಲ್ವ. ನಾವು ಕೆಲ್ಸಕ್ಕೆ ಹೋಗಲೇಬೇಕು, ಕಾಲು ನೋವನ ಇರಲಿ ಏನಾನ ಇರಲಿ ಹೋಗಬೇಕು. ಇವಾಗ ಅದೆಲ್ಲ ಕೇಳಿದ್ರೆ ಕೇಳ್ತಾರಾ? ಕೆಲಸ ಮಾಡಬೇಕಲ್ವ ನಾವು. ಇವಾಗ ಅದೆಲ್ಲ ಯಾರ ಹತ್ರ ಹೇಳ್ಕೊಳ್ಳೋದು? ಮತ್ತು ಏನು ಅದಕ್ಕೋಸ್ಕರ ವಿಡಿಯೋ ಯಾರೆಲ್ಲ ನೋಡ್ತೀರ ಧನ್ಯವಾದ.